ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮಾರ್ಚ್ 7, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಈ ದಿನ ಕಳೆದ ಕೆಲವು ದಿನಗಳ ಒತ್ತಡ ಪರಿಹಾರವಾಗಬಹುದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ಇಲ್ಲದಿರುವ ಸಾಧ್ಯತೆ ಇದೆ. ಆದ್ದರಿಂದ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ. ಹಣಕಾಸು ವ್ಯವಹಾರಗಳಲ್ಲಿ ಸಾವಧಾನ ಮುಖ್ಯವಾಗುತ್ತದೆ. ಕುಟುಂಬದೊಂದಿಗೆ ಸುಂದರವಾದ ಸಮಯ ಕಳೆಯಬಹುದು. ಅದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ನೀವು ಇಂದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದತ್ತ ಹೆಚ್ಚಿನ ಗಮನ ಹರಿಸಬೇಕು. ನಿಮ್ಮ ದಯಾಳು ಸ್ವಭಾವವು ಬಹಳಷ್ಟು ಸಂತೋಷದ ಕ್ಷಣಗಳನ್ನು ತರುತ್ತದೆ. ಆದರೆ ಅತಿಯಾಗಿ ಭಾವನಾತ್ಮಕವಾಗಿರುವುದರಿಂದ ಒತ್ತಡ ಅನುಭವಿಸಬಹುದು. ಸುಸ್ಥಿರ ಆರೋಗ್ಯಕ್ಕಾಗಿ ಯೋಗ ಮತ್ತು ಮೆಡಿಟೇಷನ್ ಮಾಡುವುದು ಒಳ್ಳೆಯದು. ಮೇಷರಾಶಿ ಅವರು ತಮ್ಮ ಆಪ್ತರು ಅಥವಾ ಸಂಬಂಧಿಕರೊಂದಿಗೆ ವ್ಯಾಪಾರ ಮಾಡುತ್ತಿದ್ದರೆ ಇಂದು ಹೆಚ್ಚಿನ ಎಚ್ಚರಿಕೆ ಅವಶ್ಯಕ ವಹಿಸಿ. ಹಣಕಾಸು ಸಂಬಂಧಿಸಿದ ನಿರ್ಧಾರಗಳನ್ನು ಅತಿಯಾಗಿ ಆತುರ ಪಡುವುದು ಸರಿಯಲ್ಲ. ಇಲ್ಲದಿದ್ದರೆ ಆರ್ಥಿಕ ನಷ್ಟ ಅನುಭವಿಸಬೇಕಾಗಬಹುದು. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದು ತೀರ್ಮಾನಿಸಿ. ಸ್ನೇಹಿತರು ಮತ್ತು ಅಪರಿಚಿತರೊಬ್ಬರೊಂದಿಗೆ ಎಲ್ಲಿಯಾದರೂ ಭೇಟಿ ಮಾಡುವ ಸಂದರ್ಭವಿದೆ. ಅಲ್ಲಿ ಎಚ್ಚರಿಕೆಯಿಂದ ಇರಿ. ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿ. ಆದರೆ ಮಾತಿನ ಮಧ್ಯೆ ಉದ್ವೇಗ ಉಂಟಾಗದಂತೆ ನೋಡಿಕೊಳ್ಳಿ. ಸಂಸಾರದಲ್ಲಿ ಒಗ್ಗಟ್ಟನ್ನು ಕಾಪಾಡಲು ಇಂದು ನಿಮ್ಮ ಭೂಮಿಕೆಯನ್ನು ಜಾಣ್ಮೆಯಿಂದ ನಿರ್ವಹಿಸಿ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಕೆಲವು ಅಜ್ಞಾತ ಭಾವನೆಗಳನ್ನು ಅನುಭವಿಸಬಹುದು. ನಿಮ್ಮ ಪ್ರೀತಿಯ ಕೊರತೆಯನ್ನು ಭಾಸಿಸಬಹುದು. ಆದರೆ ಅದನ್ನು ಹೃದಯದಲ್ಲಿ ಹಿಡಿದಿಟ್ಟುಕೊಳ್ಳಬೇಡಿ. ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ. ಆದ್ದರಿಂದ ಧೈರ್ಯದಿಂದ ಮುಂದೆ ಸಾಗುವುದು ಒಳ್ಳೆಯದು. ಪ್ರೇಮ ಜೀವನದಲ್ಲಿ ಸಮಾಧಾನವಿಲ್ಲದಿದ್ದರೆ ಸಂಭಾಷಣೆಯ ಮೂಲಕ ಸಮಸ್ಯೆ ಪರಿಹರಿಸುವುದು ಒಳ್ಳೆಯದು. ಹೊರದೇಶದಲ್ಲಿ ವೃತ್ತಿಪರ ಸಂಪರ್ಕಗಳನ್ನು ಅಭಿವೃದ್ಧಿಪಡಿಸಲು ಈ ದಿನ ಉತ್ತಮವಾಗಿದೆ. ನಿಮ್ಮ ಕೆಲಸದಲ್ಲಿ ಗಮನ ಹರಿಸಿ. ಹೊಸ ಅವಕಾಶಗಳನ್ನು ಹುಡುಕಿಕೊಳ್ಳಿ. ಪ್ರಮುಖ ಫೈಲುಗಳು ಸರಿಯಾಗಿವೆ ಎಂದು 2 ಬಾರಿ ಪರಿಶೀಲಿಸಿ. ನಿಮಗೆ ಒತ್ತಡ ಹೆಚ್ಚಾದರೆ ಸಹ ಉದ್ಯೋಗಿಗಳ ಸಹಾಯ ಪಡೆಯಿರಿ. ನೀವು ಇಂದು ಹೊಸ ಸ್ನೇಹಿತರನ್ನು ಮಾಡಲು ಅಥವಾ ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ಉತ್ತಮ ದಿನವಾಗಿದೆ. ಆದರೆ ಎಲ್ಲರ ಮೇಲೆ ನಂಬಿಕೆ ಇಡುವ ಮುನ್ನ ಅವರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿಕೊಳ್ಳುವುದು ಒಳ್ಳೆಯದು. ಇಂದು ನಿಮ್ಮ ಸಂಗಾತಿಯನ್ನು ಪ್ರಣಯಭರಿತ ಡೇಟಿಂಗ್ಗೆ ಕರೆದುಕೊಂಡು ಹೋದರೆ ನಿಮ್ಮ ಸಂಬಂಧ ಹೆಚ್ಚು ಸುಂದರವಾಗಿರಲಿದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಪ್ರೀತಿಯ ಮಾತುಗಳು ಮಾತನಾಡುವುದು ಬಹಳ ಅವಶ್ಯಕವಾಗಿದೆ. ಮನೆಯಲ್ಲಿ ಶಾಂತಿ ತರಲು ಇಂದು ನೀವು ನಿಮ್ಮ ಪರವಾಗಿ ಸಹಕಾರ ನೀಡಬೇಕು. ವೃಷಭ ರಾಶಿ. ಇಂದಿನ ದಿನ ನಿಮ್ಮ ಸಹನೆ ಪರೀಕ್ಷೆಗೆ ಒಳಗಾಗಬಹುದು. ಆದ್ದರಿಂದ ತಾಳ್ಮೆಯಿಂದ ಮುಂದೆ ಸಾಗುವುದು ಉತ್ತಮ. ಉದ್ಯೋಗದಲ್ಲಿ ಹಿರಿಯರ ಸಹಕಾರದಿಂದ ಹೊಸ ಅವಕಾಶಗಳು ಸಿಗಬಹುದು. ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನಲ್ಲಿ ನಿಯಂತ್ರಣ ಇರಿಸಿ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ನೀವು ಇಂದು ದೈಹಿಕ ಹಾಗೂ ಮಾನಸಿಕ ತೊಂದರೆಯಿಂದ ದೂರವಿರಲು ಯೋಗ ಮತ್ತು ಧ್ಯಾನ ಪ್ರಾರಂಭಿಸುವುದು ಒಳ್ಳೆಯದು. ನಿಮ್ಮ ಮನಸ್ಸು ಮೌಢ್ಯ ಅಥವಾ ಒತ್ತಡದಿಂದ ಭಾರವಾಗದಂತೆ ಕಾಪಾಡಿಕೊಳ್ಳಿ. ಸ್ಪಷ್ಟ ಜೀವನ ಶೈಲಿಗೆ ಗಮನ ಹರಿಸಿದರೆ ಈ ದಿನವೂ ಶಕ್ತಿಯುತವಾಗಿ ಸಾಗಲಿದೆ. ನಿಮ್ಮ ಹಣಕಾಸು ವ್ಯವಸ್ಥೆಯಲ್ಲಿ ಇಂದು ಕೆಲವು ಸವಾಲುಗಳು ಎದುರಾಗಬಹುದು. ಸಂಗಾತಿಯೊಂದಿಗೆ ಹಣಕ್ಕೆ ಸಂಬಂಧಿಸಿದ ಚರ್ಚೆಯಲ್ಲಿ ಜಗಳ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಖರ್ಚುಗಳ ಬಗ್ಗೆ ಎಚ್ಚರವಾಗಿರಿ. ನಿರರ್ಥಕ ಖರೀದಿ ಮಾಡಬೇಡಿ. ಹಣ ಉಳಿಸಲು ಹಾಗೂ ಬಂಡವಾಳ ಹೂಡಿಕೆ ಮಾಡಲು ಸೂಕ್ತ ಯೋಜನೆ ಹಾಕಿಕೊಳ್ಳಿ. ಇಂದು ನಿಮ್ಮ ಪೋಷಕರಿಗೆ ನಿಮ್ಮ ಹೊಸ ಯೋಜನೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿಸಲು ಸೂಕ್ತ ಸಮಯವಾಗಿದೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರೊಂದಿಗೆ ಗಂಭೀರವಾದ ವಿಚಾರಗಳನ್ನು ಚರ್ಚಿಸುವ ಮುನ್ನ ಅವರ ಭಾವನೆಗಳನ್ನು ಪರಿಗಣಿಸಿ. ನೀವು ಪ್ರೀತಿಯಲ್ಲಿ ಮುಳುಗಿರುವುದರಿಂದ ಇಂದಿನ ದಿನವು ತುಂಬಾ ಸಂತೋಷಕರವಾಗಿರುತ್ತದೆ. ಸುತ್ತಮುತ್ತಲಿನ ಎಲ್ಲವೂ ಮಿನುಗುತ್ತಿರುವಂತೆ ಅನಿಸುತ್ತದೆ. ಪ್ರೇಮ ಜೀವನದಲ್ಲಿ ಹೊಸ ಹೊಳೆ ತುಂಬುತ್ತದೆ. ನಿಮ್ಮ ಪ್ರಿಯ ವ್ಯಕ್ತಿಯೊಂದಿಗೆ ಕಳೆಯುವ ಸಮಯ ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಕೈಗೊಂಡ ಕೆಲಸಗಳಲ್ಲಿ ಒತ್ತಡ ಹೆಚ್ಚಾದರೆ ಕೋಪ ಮಾಡಿಕೊಳ್ಳದೆ ಶಾಂತಿಯುತವಾಗಿ ನಿರ್ವಹಿಸುವುದು ಉತ್ತಮ. ಬೇಸರಗೊಳ್ಳದೆ ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿಸುವ ರೀತಿಯಲ್ಲಿ ಕೆಲಸ ಮಾಡಿ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಇತರರ ಅವಶ್ಯಕತೆಗಳನ್ನು ತಿಳಿಸಲು ಪ್ರಯತ್ನಿಸಿ. ಇದು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ತರುತ್ತದೆ.
ನೀವು ಜನರಿಂದ ಸ್ವಲ್ಪ ದೂರ ಹೋಗಿ ಸ್ವತಂತ್ರವಾಗಿ ಸಮಯ ಕಳೆಯಲು ಇಚ್ಛಿಸಬಹುದು. ಇದು ನಿಮಗೆ ಆಂತರಿಕ ಶಾಂತಿಯನ್ನು ನೀಡಬಹುದು ಮತ್ತು ಹೊಸ ದೃಷ್ಟಿಕೋನವನ್ನು ನೀಡಬಹುದು. ನಿಮ್ಮ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಒಳ್ಳೆಯ ಆಯ್ಕೆಯಾಗಿರುತ್ತದೆ. ಸ್ಪರ್ಶ, ಅಪ್ಪುಗೆ ಮತ್ತು ಪ್ರೀತಿ ವ್ಯಕ್ತಪಡಿಸುವ ಸಣ್ಣ ಕ್ರಿಯೆಗಳು ದಾಂಪತ್ಯ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ಮಾಡುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಕಳೆಯುವ ಪ್ರತಿ ಕ್ಷಣವನ್ನು ಆನಂದಿಸಿ. ಇದು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿಸಲಿದೆ. ಮಿಥುನ ರಾಶಿ, ನಿಮ್ಮ ಮನಸ್ಸಿನಲ್ಲಿ ಈ ದಿನ ಸಂಶಯಗಳು ಹೆಚ್ಚಾಗಬಹುದು, ಆದರೆ ಆತ್ಮಸ್ಥೈರ್ಯದಿಂದ ಇರುವುದು ಮುಖ್ಯವಾಗುತ್ತದೆ. ಆರ್ಥಿಕ ವ್ಯವಹಾರಗಳಲ್ಲಿ ಸಾವಧಾನವಾಗಿ ನಿರ್ಧಾರ ಮಾಡುವುದು ಉತ್ತಮ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕುಟುಂಬದ ಬೆಂಬಲ ದೊರಕಬಹುದು. ನಿಮ್ಮ ಚಿಂತೆಗಳು ಅವರೊಂದಿಗೆ ಹಂಚಿಕೊಳ್ಳುವುದು ಉತ್ತಮ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ನೀವು ಇಂದು ಸಂತೋಷದ ಸುದ್ದಿಯನ್ನು ಪಡೆಯುತ್ತೀರಿ. ಇದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ದಿನನಿತ್ಯದ ಒತ್ತಡದಿಂದ ಬಿಡುವು ಪಡೆಯಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಹತಾಶೆ ಅಥವಾ ಆತಂಕ ತರುವ ಯೋಚನೆಗಳನ್ನು ದೂರವಿಡಿ. ಹಣಕಾಸಿನ ಆಕಸ್ಮಿಕ ಪ್ರವಾಹವು ಇಂದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಡಬಹುದು. ನಿಮ್ಮ ಪಾವತಿಗಳು ಮತ್ತು ತಕ್ಷಣದ ಖರ್ಚುಗಳನ್ನು ನಿವಾರಿಸಲು ಅನುಕೂಲವಾಗುತ್ತದೆ. ಆದರೆ ನಿಮ್ಮ ಹಣ ಹೂಡಿಕೆಯಲ್ಲಿ ಜಾಣ್ಮೆ ಪ್ರದರ್ಶಿಸಿ. ಯೋಚಿಸಿ ಕಾರ್ಯನಿರ್ವಹಿಸಿ. ವ್ಯಾಪಾರ ಉದ್ದೇಶದಿಂದ ಕೈಗೊಂಡ ಪ್ರಯಾಣವು ಮುಂದಿನ ದಿನಗಳಲ್ಲಿ ಲಾಭ ತರುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ದಿನವನ್ನು ಎಚ್ಚರಿಕೆಯಿಂದ ಯೋಜಿಸಿ. ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಚರ್ಚೆ ಮಾಡಿ. ಅವರು ನಿಮಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ. ಇಂದು ನೀವು ಹೆಚ್ಚು ಸಕ್ರಿಯ ಮತ್ತು ಸಾಮಾಜಿಕವಾಗಿ ಇರುತ್ತೀರಿ. ಜನರು ನಿಮ್ಮ ಸಲಹೆ ಪಡೆಯಲು ಮುಂದೆ ಬರಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆಯಾಮವನ್ನು ಕಾಣುವಿರಿ. ಪ್ರೀತಿ ದೇವರ ಪೂಜೆಗೆ ಸಮಾನ. ಅದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಎಂದು ಇಂದು ನಿಮಗೆ ಅನುಭವವಾಗಬಹುದು. ನೀವು ಪ್ರೀತಿಯನ್ನು ಬೇರೆ ದೃಷ್ಟಿಕೋನದಲ್ಲಿ ಕಾಣುವಿರಿ. ಇದು ನಿಮ್ಮ ಸಂಬಂಧಕ್ಕೆ ಹೊಸ ಬೆಳಕು ತರುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜನರು ನಿಮ್ಮ ಮಾತನ್ನು ಗಮನಿಸುತ್ತಾರೆ. ಹಾಗಾಗಿ ಕೆಲಸಗಳಿಗಿಂತ ಮಾತುಗಳ ಬಗ್ಗೆ ಎಚ್ಚರ ವಹಿಸಿ. ನಿಮ್ಮ ನಿರ್ಧಾರಗಳನ್ನು ಚಿಂತಿಸಿ ಕೈಗೊಳ್ಳಿ. ನಿಮ್ಮ ಸಲಹೆಗಳನ್ನು ಇತರರು ಒಪ್ಪಿಕೊಳ್ಳುವ ಸಂಭವವಿದೆ. ಆದ್ದರಿಂದ ಜಾಣ್ಮೆಯಿಂದ ಇರಿ. ನೀವು ಜನಪ್ರಿಯ ವ್ಯಕ್ತಿಯಾಗಿ ತೊಡಗಿಸಿಕೊಂಡಿರುವುದರಿಂದ ಇತರರು ನಿಮ್ಮನ್ನು ಕೇಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೊಸ ಪರಿಚಯಗಳು ನಿಮ್ಮ ಭವಿಷ್ಯದಲ್ಲಿ ಮಹತ್ವದ ಪಾತ್ರ ವಹಿಸಬಹುದು. ಆದರೆ ಯಾರನ್ನಾದರೂ ನಂಬುವ ಮುನ್ನ ಅವರು ನಂಬಿಕಸ್ಥರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಸಂಗಾತಿಯ ವರ್ತನೆಯಿಂದ ಇಂದು ಕೆಲವು ನಿರಾಶೆಗಳು ಉಂಟಾಗಬಹುದು. ಇದರಿಂದಾಗಿ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗಬಹುದು. ಅರ್ಥಪೂರ್ಣ ಸಂಭಾಷಣೆಯಿಂದ ಬದಲಾವಣೆಯನ್ನು ತರಲು ಪ್ರಯತ್ನಿಸಿ. ಸಂಬಂಧವನ್ನು ಮುರಿಯುವ ಬಗ್ಗೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕಟಕ ರಾಶಿ, ಸಮಸ್ಯೆಗಳಿಗೆ ತಾಳ್ಮೆಯಿಂದ ಸಮಾಧಾನ ಹುಡುಕುವ ದಿನವಿದು. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಸಮಯ ಸರಿಯಾಗಿ ನಿಭಾಯಿಸಿದರೆ ಎಲ್ಲವೂ ಸರಿಯಾಗಲಿದೆ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ. ಅನುಕೂಲಕರ ಗ್ರಹಸ್ಥಾನಗಳು ಮುಂದುವರಿಯುತ್ತವೆ. ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿರ್ವಹಿಸಬೇಕಾಗಿದೆ. ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಇಂದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಕುಳಿತುಕೊಳ್ಳುವಾಗ ಸರಿಯಾದ ಭಂಗಿಯನ್ನು ಪಾಲಿಸಿ, ಇಲ್ಲವಾದರೆ ಗಾಯಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ನಿಲುವು ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಉತ್ತಮಗೊಳಿಸಬಹುದು. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನವಾಗಿರಬಹುದು. ಪ್ರಾಚೀನ ವಸ್ತುಗಳು ಅಥವಾ ಆಭರಣಗಳ ಹೂಡಿಕೆ ಮಾಡುವ ಮೂಲಕ ಭವಿಷ್ಯದಲ್ಲಿ ಉತ್ತಮ ಲಾಭ ಪಡೆಯಬಹುದು. ಆದರೆ ಹಣ ಹೂಡಿಕೆಯಲ್ಲಿ ತಾಳ್ಮೆ ಮತ್ತು ಸಂಶೋಧನೆ ಅಗತ್ಯವಿದೆ. ಹೊಸ ವ್ಯಾಪಾರ ಯೋಚನೆಗಳ ಬಗ್ಗೆ ಅನುಭವಿ ಜನರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಕುಟುಂಬದೊಂದಿಗೆ ಸಣ್ಣ ಪ್ರಯಾಣ ಮಾಡಲು ಅವಕಾಶ ಸಿಗಬಹುದು. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ನೆಮ್ಮದಿಯನ್ನು ತರುತ್ತದೆ. ದೈನಂದಿನ ತೊಂದರೆಗಳಿಂದ ಸ್ವಲ್ಪ ದೂರವಿರಿ. ಮನಸ್ಸಿಗೆ ಶಾಂತಿ ನೀಡಲು ಪ್ರಯತ್ನಿಸಿ. ಸಂಬಂಧಗಳನ್ನು ಬಲಪಡಿಸಲು ಸಮಯವಿದು. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹವನ್ನು ನೀವು ಅನುಭವಿಸಬಹುದು. ಹೊಸದೊಂದು ಪ್ರೇಮ ಕಥೆ ಶುರುವಾಗಬಹುದು ಅಥವಾ ಹಳೆಯ ಸಂಬಂಧ ಮತ್ತಷ್ಟು ಬಲಗೊಳ್ಳಬಹುದು. ಸಂಬಂಧವನ್ನು ಪರಿಪೂರ್ಣವಾಗಿಸಲು ಉತ್ತಮ ಸಮಯವಿದು. ಪ್ರಿಯ ವ್ಯಕ್ತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಕೆಲಸದ ಶೈಲಿ ಮತ್ತು ಆಸಕ್ತಿಕರ ಕಾರ್ಯಪದ್ಧತಿಗಳು ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಹೆಚ್ಚು ಗಮನ ಸೆಳೆಯಬಹುದು. ಆದರೆ ನಿಮ್ಮ ಮೇಲೆ ಇತರರು ಗಮನ ಹರಿಸುತ್ತಿರುವುದರಿಂದ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಸಹ ಉದ್ಯೋಗಿಗಳೊಂದಿಗೆ ಹೊಸ ಸಂಗತಿಗಳನ್ನು ಕಲಿಯಲು ಇದು ಉತ್ತಮ ದಿನವಾಗಿದೆ. ಆದರೆ ಇಂದು ಅನಗತ್ಯವಾದ ವಿಷಯಗಳಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡದಂತೆ ಗಮನ ಕೊಡಿ. ಸಮಾಜದ ಒಳಿತಿಗಾಗಿ ಮಾಡಬಹುದಾದ ಕೆಲಸಗಳಲ್ಲಿ ಭಾಗವಹಿಸಿದರೆ
ನಿಮಗೆ ಮಾನಸಿಕ ಸಂತೋಷ ಸಿಗುತ್ತದೆ. ನಿಮ್ಮ ಸಂಗಾತಿ ನಿಮಗೆ ದೇವರ ರೂಪದಂತೆ ಭಾಸವಾಗುತ್ತಾರೆ. ಅವರ ಪ್ರೀತಿ, ಸಹಾನುಭೂತಿ ಮತ್ತು ಸಹಕಾರದಿಂದ ನೀವು ತುಂಬ ಸಂತೋಷ ಅನುಭವಿಸುವಿರಿ. ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಇದು ಸೂಕ್ತ ದಿನವಾಗಿದೆ. ಸಿಂಹ ರಾಶಿ, ನಿಮ್ಮ ಮಾನಸಿಕ ಸ್ಥಿತಿಯು ಸ್ಥಿರವಾಗಿರಬೇಕಾದ ದಿನವಿದು. ಬೇಸರ, ಕೋಪ ಅಥವಾ ಅನುಮಾನಗಳು ನಿಮ್ಮ ನಿರ್ಧಾರಗಳಿಗೆ ಹಾನಿ ಮಾಡಬಹುದು. ಆದ್ದರಿಂದ ಶಾಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಬ್ಬರ ಮಾತನ್ನು ಇನ್ನೊಬ್ಬರಿಗೆ ಹೇಳುವುದರಿಂದ ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಸಂಯಮದಿಂದ ವರ್ತನೆ ಮಾಡಿ. ಆರ್ಥಿಕವಾಗಿ ಲಾಭದ ಅವಕಾಶಗಳು ಲಭ್ಯವಿದೆ. ಇಂದು ನಿಮ್ಮ ಮಾನಸಿಕ ಶಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಹೆಚ್ಚಿರಬಹುದು. ಆದ್ದರಿಂದ ಮನಸ್ಸನ್ನು ತಲುಪಿಸುವ ಯೋಗ, ಧ್ಯಾನ ಮತ್ತು ವಿಶ್ರಾಂತಿಯ ಅವಶ್ಯಕತೆ ಇದೆ. ಕೋಪ ಅಥವಾ ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಂದು ಹಣಕಾಸಿನ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಕೋಪ ಅಥವಾ ಆತುರದಿಂದ ಹಣ ಸಂಪಾದನೆಗೆ ಅಡಚಣೆ ಉಂಟಾಗಬಹುದು. ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಶಾಂತವಾಗಿ ಯೋಚಿಸಿ. ಹೊಸ ಹೂಡಿಕೆಗಳ ಬಗ್ಗೆ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಇಂದು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆದರೆ ಒತ್ತಡ ಕಡಿಮೆಯಾಗಬಹುದು. ಎಲ್ಲರನ್ನು ಸೇರಿಸಿ ಒಂದು ಸಣ್ಣ ಪಾರ್ಟಿ ಅಥವಾ ಕೂಟವನ್ನು ಆಯೋಜಿಸುವ ಮೂಲಕ ನೀವು ನಿಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮನ್ವಯವಾಗಿರಲು ಪ್ರಯತ್ನಿಸಿ. ನಿಮ್ಮ ಪ್ರೇಮ ಜೀವನ ಸಂತೋಷಕರ ಮತ್ತು ಪ್ರಭಾವಶಾಲಿಯಾಗಿ ಪರಿಣಮಿಸಬಹುದು. ಪ್ರಿಯ ವ್ಯಕ್ತಿಯೊಂದಿಗೆ ಚೆನ್ನಾಗಿ ಸಮಯವನ್ನು ಕಳೆದರೆ ನೀವು ಹೊಸ ಉತ್ಸಾಹವನ್ನು ಅನುಭವಿಸುತ್ತೀರಿ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಇದು ಉತ್ತಮ ದಿನವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು. ಆದರೆ ಇಂದು ನೀವು ಕೆಲಸದಲ್ಲಿ ಯಶಸ್ಸನ್ನು ಅನುಭವಿಸುವ ಸಾಧ್ಯತೆ ಇದೆ. ಹಳೆಯ ಪ್ರಾಜೆಕ್ಟ್ಗಳು ಪೂರ್ತಿಯಾಗಬಹುದು ಅಥವಾ ಹೊಸ ಅವಕಾಶಗಳು ಎದುರಾಗಬಹುದು. ಎಚ್ಚರಿಕೆಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಚೆನ್ನಾಗಿ ಸಂಭಾಷಣೆ ನಡೆಸಲು ಸಮಯ ಹಂಚಿಕೊಳ್ಳಿ. ಸಮಾಜದಲ್ಲಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಲು ಸಹಕಾರ ನೀಡುವ ಜನರೊಂದಿಗೆ ಸಂಪರ್ಕ ಬೆಳೆಸುವುದು ಉತ್ತಮ. ನೀವು ಇಂದು ನಿಮ್ಮ ದಾಂಪತ್ಯ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಅನುಭವಿಸುವಿರಿ. ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ. ಅವರೊಂದಿಗೆ ಚರ್ಚೆ ಮಾಡಿ, ಸಂಭಾಷಣೆ ನಡೆಸಿ. ಸಂಬಂಧವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲು ಇದು ಸೌಭಾಗ್ಯದ ದಿನವಾಗಿದೆ. ಕನ್ಯಾ ರಾಶಿ, ಒತ್ತಡದ ಮಧ್ಯೆ ಆರೋಗ್ಯವನ್ನು ನೋಡಿಕೊಳ್ಳುವುದು ಅವಶ್ಯಕವಾಗಿದೆ. ವೃತ್ತಿ ಜೀವನದಲ್ಲಿ ನೀವು ಹೊಸ ಹೊಣೆಗಾರಿಕೆಗಳನ್ನು ತೆಗೆದುಕೊಳ್ಳಬಹುದು. ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವಾಗಬಹುದು. ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಆದರೆ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸದೆ ನಿರ್ಧಾರ ಮಾಡಬೇಡಿ. ಅನುಭವಿಗಳಿಂದ ಕಲಿಯುವ ಮೂಲಕ ಮುಂದುವರಿಯುವುದು ಪ್ರಯೋಜನಕಾರಿಯಾಗುತ್ತದೆ. ನೀವು ಇಂದು ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬೇಕು. ಜನರಲ್ಲಿ ಬೆರೆಯಲು ಹಿಂಜರಿಕೆಯು ನಿಮ್ಮ ಮನಸ್ಥಿತಿಗೆ ಹಾನಿ ಮಾಡಬಹುದು. ಅದನ್ನು ಸರಿಪಡಿಸಲು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳಿ. ಮನಸ್ಸಿನ ಶಾಂತಿಗಾಗಿ ಯೋಗ ಅಥವಾ ಧ್ಯಾನ ಮಾಡುವುದು ಉತ್ತಮ. ಆರ್ಥಿಕವಾಗಿ ನೀವು ಯಶಸ್ವಿಯಾಗುವ ದಿನವಿದು. ನಿಮ್ಮ ಹಿಂದಿನ ಶ್ರಮ ಫಲ ನೀಡಬಹುದು. ನಿಮ್ಮ ಬಯಕೆಗಳು ಈಡೇರಬಹುದು. ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ಸೂಕ್ತ ಆಲೋಚನೆ ಮಾಡಿ. ಇಂದಿನ ದಿನ ಹಣಕಾಸು ನಿರ್ವಹಣೆಯಲ್ಲಿ ಕೌಟುಂಬಿಕ ಸಲಹೆಗಳನ್ನು ಸ್ವೀಕರಿಸುವುದು ಮುಖ್ಯವಾಗುತ್ತದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ನೂರಾರು ಕೆಲಸಗಳ ನಡುವೆ ಮನೆ ಜನರೊಂದಿಗೆ ಹಂಚಿಕೊಳ್ಳುವ ಕ್ಷಣಗಳು ಮನಸ್ಸಿಗೆ ಸಂತೋಷ ನೀಡಬಹುದು. ಬಹುಕಾಲದ ನಂತರ ಸ್ನೇಹಿತರನ್ನು ಭೇಟಿಯಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹವಿರಬಹುದು. ಇಂದು ಪ್ರಿಯ ವ್ಯಕ್ತಿಯ ಪ್ರಣಯ ಭಾವನೆಗಳನ್ನು ನೀವೇನು ನಿರೀಕ್ಷಿಸದ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ಈ ಅವಕಾಶಗಳನ್ನು ಬಳಸಿಕೊಂಡು ನೀವು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಬಹುದು. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇತರರ ಸಂಚುಗಳನ್ನು ಗಮನಿಸಬೇಕು. ನಿಮ್ಮ ಸ್ಪರ್ಧಿಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ. ತಲೆ ತಗ್ಗಿಸದೆ ನಿಮ್ಮ ಕೌಶಲ್ಯವನ್ನು ತೋರಿಸುವುದರಿಂದ ಉತ್ತಮ ಅವಕಾಶಗಳು ಲಭಿಸಬಹುದು. ಸ್ನೇಹಿತರು ಮತ್ತು ಪರಿಚಿತರೊಂದಿಗೆ ಆಪ್ತ ಸಂಪರ್ಕ ಸಾಧಿಸಲು ಇದು ಉತ್ತಮ ದಿನವಾಗಿದೆ. ಬಹುಕಾಲದ ಸ್ನೇಹಿತರು ಭೇಟಿ ನಿಮ್ಮ ಹೃದಯವನ್ನು ಹತ್ತಿರ ತರುವ ಸಾಧ್ಯತೆ ಇದೆ. ನಿಮ್ಮ ಸಮಾಜದಲ್ಲಿ ನಿಮ್ಮ ಹೆಸರನ್ನು ಬೆಳೆಸಲು ಸೂಕ್ತ ಪ್ರಯತ್ನ ಮಾಡಿ. ನಿಮ್ಮ ಸಂಗಾತಿಯ ಪ್ರೇಮದ ಉತ್ಸಾಹ ಇಂದು ಹೆಚ್ಚಿರಲಿದೆ. ಅವರಿಂದ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಿ ವ್ಯಕ್ತವಾಗಬಹುದು. ಇದರಿಂದಾಗಿ ನಿಮ್ಮ ಸಂಬಂಧ ಮತ್ತಷ್ಟು ಬಲಪಡುವ ಸಾಧ್ಯತೆ ಇದೆ. ಒಟ್ಟಾಗಿ ಸುಂದರವಾದ ಸಮಯವನ್ನು ಕಳೆಯಿರಿ. ತುಲಾ ರಾಶಿ,
ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹೆಚ್ಚು ಇರಬಹುದು, ಆದರೆ ಅದನ್ನು ಬದಿಗಿಟ್ಟು ನಿಮ್ಮ ಗುರಿಯತ್ತ ಗಮನ ಹರಿಸುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ಹಿರಿಯರ ಪ್ರೋತ್ಸಾಹ ದೊರಕಬಹುದು. ಅನಗತ್ಯ ಖರ್ಚು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಈ ಸಮಯದಲ್ಲಿ ಹಣ ಹೂಡಿಕೆ ಮಾಡುವುದಕ್ಕಿಂತ ಉಳಿತಾಯ ಮಾಡುವುದು ಹೆಚ್ಚು ಸೂಕ್ತ. ಶುಭ ವಿಚಾರಗಳಿಗೆ ಮನಸ್ಸು ಆಕರ್ಷಿತ ಆಗಬಹುದು. ಇಂದು ನಿಮ್ಮ ದೇಹದ ಮೇಲೆ ಹೆಚ್ಚಿನ ಒತ್ತಡ ನೀಡದಿರುವುದು ಮುಖ್ಯವಾಗುತ್ತದೆ. ದೈಹಿಕವಾಗಿ ಹೆಚ್ಚು ಶ್ರಮಪಟ್ಟರೆ ದೇಹದ ನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ವಿಶ್ರಾಂತಿ ಮತ್ತು ಸಮತೋಲನಯುತ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಬಹುದು. ನಿಮ್ಮ ತಂದೆಯ ಸಲಹೆ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಹಣಕಾಸಿನ ಲಾಭ ಸಿಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ಅನುಸರಿಸುವ ಮೊದಲು ಸುಜ್ಞಾನದೊಂದಿಗೆ ನಿರ್ಧಾರ ತೆಗೆದುಕೊಳ್ಳಿ. ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದು. ಕುಟುಂಬದ ಬೆಂಬಲ ನಿಮ್ಮ ತಾಳ್ಮೆಯನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡದ ಸಮಯದಲ್ಲೂ ಶಾಂತಿ ಕಾಪಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆಯಲ್ಲಿನ ಧಾರ್ಮಿಕ ಕಾರ್ಯಗಳು ಅಥವಾ ಮಂಗಳಕರ ಸಮಾರಂಭಗಳು ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇಂದು ನಿಮ್ಮ ಸ್ನೇಹಿತನ ಅನುಪಸ್ಥಿತಿಯಲ್ಲಿ ಅವರ ನೆನಪುಗಳನ್ನು ನೆನಪು ಮಾಡಿಕೊಳ್ಳುತ್ತೀರಿ. ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಆಳವಾಗಿ ಯೋಚಿಸುವ ಸಾಧ್ಯತೆ ಇದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಮೂಲಕ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮ ಮತ್ತು ಶಿಸ್ತಿನಿಂದ ಸನ್ಮಾನ ಅಥವಾ ಮೆಚ್ಚುಗೆ ಸಿಗಬಹುದು. ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಇದನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ನೀವು ಉತ್ತಮ ಸಾಧನೆ ಮಾಡಬಹುದು. ಸ್ನೇಹಿತರಿಂದ ದೂರ ಇರುವ ಭಾವನೆ ಇಂದಿನ ದಿನದಲ್ಲಿ ಬಲಿಯಾಗಬಹುದು, ಆದರೆ ಈ ದೂರದ ಅನುಭವದಿಂದ ನಿಮ್ಮ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಎಂಬುದನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಬಹುದು. ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಉಜ್ವಲವಾದ ದಿನವಾಗಿರಬಹುದು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು. ನಿಮ್ಮ ದಾಂಪತ್ಯ ಜೀವನವು ಗಟ್ಟಿಯಾಗಿಸಲು ಇದು ಸೂಕ್ತ ದಿನವಾಗಿದೆ. ವೃಶ್ಚಿಕ ರಾಶಿ, ನಿಮ್ಮ ಆತ್ಮವಿಶ್ವಾಸದಲ್ಲಿ ಇಂದು ಸ್ವಲ್ಪ ಕುಸಿತ ಕಂಡುಬರುವ ಸಾಧ್ಯತೆ ಇದೆ. ಅದರಿಂದ ಹೆಚ್ಚು ಆತ್ಮಸ್ಥೈರ್ಯದಿಂದ ಕಾರ್ಯನಿರ್ವಹಿಸುವುದು ಉತ್ತಮ. ಸಾಮಾನ್ಯವಾಗಿ ಮಾತನಾಡುವ ಶೈಲಿ ಸಂಯಮಿತವಾಗಿರಲಿ, ಏಕೆಂದರೆ ಅದರಿಂದ ಸಂಬಂಧಗಳಲ್ಲಿ ಹಾನಿ ಆಗಬಹುದು. ಶೈಕ್ಷಣಿಕ ಕಾರ್ಯಗಳಲ್ಲಿ ಯಶಸ್ಸು ದೊರಕಬಹುದು. ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದು ಅವಶ್ಯಕ ಇರುತ್ತದೆ. ಮಾನಸಿಕವಾಗಿ ಹಗುರವಾಗಿರಲು ವಿಶ್ರಾಂತಿ ಪಡೆಯಿರಿ. ನಿಯಮಿತವಾಗಿ ಅನುಭವಿಸುತ್ತಿರುವ ಆರೋಗ್ಯ ಸಮಸ್ಯೆಗಳು ಇಂದು ನಿಮಗೆ ಸ್ವಲ್ಪ ತೊಂದರೆ ಕೊಡುವ ಸಾಧ್ಯತೆ ಇದೆ. ಮನಸ್ಸಿಗೆ ಮತ್ತು ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡುವುದು ಅಗತ್ಯ. ಯೋಗ ಮತ್ತು ಧ್ಯಾನ ಮಾಡುವುದು ನಿಮ್ಮ ನರಮಂಡಲದ ಕಾರ್ಯವನ್ನು ಸುಧಾರಿಸುತ್ತದೆ. ಇಂದು ಹೊಸ ಆದಾಯದ ಅವಕಾಶಗಳು ದೊರಕಬಹುದು ಮತ್ತು ಅವು ನಿಮಗೆ ಲಾಭ ನೀಡುವ ಸಾಧ್ಯತೆ ಇದೆ. ಹಣ ಹೂಡಿಕೆ ಮಾಡುವ ಮೊದಲು ಸಮಗ್ರವಾಗಿ ಪರಿಶೀಲಿಸಿ. ಧನ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ನಿಮ್ಮ ಕುಟುಂಬ ಸದಸ್ಯರು ನೀವು ಅವರಿಗೆ ಹೆಚ್ಚಿನ ಸಮಯ ನೀಡುತ್ತಿಲ್ಲ ಎಂದು ಭಾವಿಸಬಹುದು. ನೀವು ಅವರೊಂದಿಗೆ ಕಾಲ ಕಳೆಯಲು ಯೋಜಿಸಬಹುದು, ಆದರೆ ಕೆಲಸದ ಒತ್ತಡದ ಕಾರಣದಿಂದ ಇಂದು ಪೂರ್ತಿ ದಿನ ಅದು ಸಾಧ್ಯವಾಗದೇ ಇರಬಹುದು. ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಹೆಚ್ಚು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಅವಕಾಶ ದೊರಕಲಿದೆ. ಪ್ರೇಮ ಸದಾ ಭಾವಪೂರ್ಣವೇ ಆಗಿರುತ್ತದೆ ಮತ್ತು ಇಂದು ನೀವು ಇದನ್ನು ಮನದಟ್ಟು ಮಾಡಿಕೊಳ್ಳುವಿರಿ. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡುವುದು ಮುಖ್ಯವಾಗುತ್ತದೆ. ಇಂದು ನಿಮ್ಮ ಕೆಲಸದಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ಮಹತ್ವದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಉತ್ತಮ ಅವಕಾಶಗಳು ನಿಮ್ಮ ಮುಂದೆ ಇರಬಹುದು, ಆದ್ದರಿಂದ ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳಿ. ಸ್ನೇಹಿತರು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರೊಂದಿಗೆ ಸಮಾಲೋಚನೆ ಮಾಡುವುದು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದು ಉಪಯುಕ್ತವಾಗಬಹುದು. ನಿಮ್ಮ ಜೀವನ ಸಂಗಾತಿಗೆ ಭಾವನಾತ್ಮಕ ಬೆಂಬಲ ನೀಡುವುದು ಅಗತ್ಯವಾಗಿದೆ. ಅವರ ಭಾವನೆಗಳನ್ನು ನೀವು ಮೆಚ್ಚದಿದ್ದರೆ ಅವರು ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇದೆ. ಸಂವಹನದ ಮೂಲಕ ಸಂಬಂಧವನ್ನು ಗಾಢಗೊಳಿಸಿಕೊಳ್ಳಿ. ಧನುರಾಶಿ, ಈ ದಿನ ಕೆಲವು ಹೊಸ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಬೀಳಬಹುದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಬೆಂಬಲ ದೊರಕಬಹುದು, ಆದರೆ ಶ್ರಮ ಹೆಚ್ಚಾಗಲಿದೆ. ಆದರೆ ಇದರಿಂದ ನಿಮ್ಮ ಭವಿಷ್ಯ ಉತ್ತಮವಾಗಿ ಬೆಳೆಯಲು ಅವಕಾಶ ಸಿಗುತ್ತದೆ. ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳಿಂದ ಹೆಚ್ಚು ನಿರೀಕ್ಷಿಸಬೇಡಿ. ನಿಮ್ಮ ಮನಸ್ಸು ಇಂದು ಬಹಳ ಶಾಂತಿಯುತವಾಗಿರುತ್ತದೆ. ಒಳ್ಳೆಯ ಸಂಗತಿಗಳನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಧ್ಯಾನ ಮತ್ತು ಯೋಗವನ್ನು ಅಡಗಿಸಿಕೊಂಡರೆ ಇದು ನಿಮ್ಮ ಒತ್ತಡ ನಿವಾರಣೆಗೆ ಸಹಕಾರಿಯಾಗಬಹುದು. ಇಂದು ನಿಮ್ಮ ಯಶಸ್ಸಿನ ಸೂತ್ರವೆಂದರೆ ಅದು ನಾವೀನ್ಯತೆ ಮತ್ತು ಅನುಭವಿಗಳ ಸಲಹೆ ಆಗಿರುತ್ತದೆ. ಹಣ ಹೂಡಿಕೆ
ಹೂಡಿಕೆ ಮಾಡುವಾಗ ಹೆಚ್ಚಿನ ಲಾಭದ ಉದ್ದೇಶದಿಂದ ಬದಲಾಗಿ ಸುಸ್ಥಿರತೆಯತ್ತ ಗಮನ ಹರಿಸಬೇಕು. ಹೊಸ ವ್ಯವಹಾರಕ್ಕೆ ಒಪ್ಪಂದಗಳು ಲಾಭಕರವಾಗಿರಬಹುದು. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸುದ್ದಿ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಉದ್ವಿಗ್ನತೆಯನ್ನು ತರಬಹುದು. ಈ ಸಂಭ್ರಮವನ್ನು ನಿಮ್ಮ ಹತ್ತಿರದವರೊಂದಿಗೆ ಹಂಚಿಕೊಳ್ಳಿ. ಸಂಭ್ರಮ ಆಚರಣೆ ಮಾಡುವ ಮೂಲಕ ಕುಟುಂಬದ ಎಲ್ಲರನ್ನೂ ಒಗ್ಗೂಡಿಸಬಹುದು. ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಅಥವಾ ಸಂಗಾತಿಯನ್ನು ಕ್ಷಮಿಸಲು ಮರೆಯಬೇಡಿ. ಸಣ್ಣ ಪುಟ್ಟ ಗೊಂದಲಗಳು ಇದ್ದರೂ ಮುಂಬರುವ ದಿನಗಳಲ್ಲಿ ನಿಮ್ಮ ಸಂಬಂಧ ಬಲಗೊಳ್ಳಲು ಸಾಧ್ಯವಾಗುತ್ತದೆ. ಪ್ರಮುಖ ವ್ಯಾಪಾರ ಅಥವಾ ಉದ್ಯೋಗ ಸಂಬಂಧಿಸಿದ ಚರ್ಚೆಗಳ ವೇಳೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ. ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ. ಬಾಕಿ ಇರುವ ಕೆಲಸಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲು ಮುಂದಾಗಬೇಕು. ನೀವು ಇಂದು ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳ ಜೊತೆ ಕೆಲಸದ ಕುರಿತು ಚರ್ಚಿಸಬಹುದು. ಅವರ ಸಲಹೆಗಳು ನಿಮ್ಮ ಮುಂದಿನ ಯೋಚನೆಗಳಿಗೆ ಸಹಾಯ ಮಾಡಬಹುದು. ಒಳ್ಳೆಯ ಜನರ ಜೊತೆಗಿನ ಸಂಪರ್ಕ ಸದಾ ಲಾಭಕರವಾಗಿರುತ್ತವೆ. ಇಂದು ನಿಮ್ಮ ಧರ್ಮಪತ್ನಿಗೆ ಅಥವಾ ಜೀವನ ಸಂಗಾತಿಗೆ ಕಾಳಜಿಯ ಅಭಾವವಿರುವಂತೆ ತೋರುವ ಸಾಧ್ಯತೆ ಇದೆ. ಅವರಿಗೆ ಸಮಯ ನೀಡುವುದು ಮತ್ತು ಅಚ್ಚರಿಯ ಉಡುಗೊರೆ ನೀಡುವುದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮಕರ ರಾಶಿ, ನಿಮ್ಮ ತಾಳ್ಮೆ ಮತ್ತು ಆತ್ಮವಿಶ್ವಾಸಕ್ಕೆ ಪರೀಕ್ಷೆಯ ದಿನವಿದು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅದರ ಪರಿಣಾಮಗಳ ಬಗ್ಗೆ ಆಲೋಚಿಸಿ. ವ್ಯಾಪಾರ ಉದ್ಯಮದಲ್ಲಿ ನಿಮ್ಮ ಹೊಣೆಗಾರಿಕೆ ಹೆಚ್ಚಾಗಬಹುದು. ನೀವು ಬೇಸರಗೊಂಡಿದ್ದರೆ ಸ್ನೇಹಿತರೊಂದಿಗೆ ಸಮಯ ಕಳೆದರೆ ನೆಮ್ಮದಿ ಸಿಗಬಹುದು. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಹರಿಸಿ. ಸಂಬಂಧಗಳಲ್ಲಿ ನಂಬಿಕೆ ಇರುವುದು ಮುಖ್ಯವಾಗುತ್ತದೆ. ಅತಿಯಾಗಿ ತಿನ್ನುವುದು, ಹೆಚ್ಚುವರಿ ಕ್ಯಾಲರಿ ಹೊಂದಿರುವ ಆಹಾರ ಸೇವನೆಯನ್ನು ತಪ್ಪಿಸಿ. ಸಮತೋಲನಯುಕ್ತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಬಹುದು. ಯೋಚಿಸದೆ ಹಣ ಖರ್ಚು ಮಾಡಿದರೆ ಇಂದು ನೀವು ಅದರ ಪರಿಣಾಮವನ್ನು ಅನುಭವಿಸಬಹುದು. ಹಣಕಾಸು ನಿರ್ವಹಣೆಯಲ್ಲಿ ಜಾಣ್ಮೆ ತೋರಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಶಿಶುವಿನ ಆರೋಗ್ಯವು ಸ್ವಲ್ಪ ಚಿಂತೆಗೆ ಕಾರಣವಾಗಬಹುದು. ಕುಟುಂಬದ ಸದಸ್ಯರ ಜೊತೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ. ಅವರೊಂದಿಗೆ ಮಾತುಕತೆ ಮಾಡುವುದು ನಿಮ್ಮ ಭಯಗಳನ್ನು ನಿವಾರಿಸಲು ಸಹಾಯ ಮಾಡಬಹುದು. ನಿಮ್ಮ ಪ್ರೀತಿ ಪಾತ್ರರಿಂದ ದೂರವಾಗಲು ಇಚ್ಛಿಸುವ ಸ್ಥಿತಿ ಇಂದು ನಿಮಗಿರುವುದಿಲ್ಲ. ಪ್ರೀತಿ ತುಂಬ ಪ್ರಭಾವವಾಗಿ ಅನಿಸುವ ದಿನವಾಗಿರುತ್ತದೆ. ನಿಮ್ಮ ಸಂಗಾತಿಯಿಂದ ಒಳ್ಳೆಯ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ನೀವು ಇಂದು ಏಕಾಂತವನ್ನು ಇಚ್ಛಿಸುವ ದಿನವಾಗಿರಬಹುದು, ಆದರೆ ಕೆಲಸದ ಒತ್ತಡ ಇದನ್ನು ಸಾಧ್ಯವಾಗದಂತೆ ಮಾಡಬಹುದು. ಅದೃಷ್ಟವಶಾತ್ ನಿಮ್ಮ ಹತ್ತಿರದ ಜನರು ನಿಮ್ಮ ಕೆಲಸವನ್ನು ಶ್ಲಾಘನೆ ಮಾಡಬಹುದು. ನಿಮ್ಮ ನಿಕಟ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳು ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸಬಹುದು, ಆದರೆ ನೀವು ಸ್ವಲ್ಪ ಕಾಲ ನಿಮಗೆ ನೀವೇ ಸಮಯ ನೀಡಲು ಬಯಸಬಹುದು. ನೀವು ಇಂದು ನಿಮ್ಮ ಧರ್ಮಪತ್ನಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದೇ ಇದ್ದರೂ ಅವರ ಆರೋಗ್ಯದ ಬಗ್ಗೆಯಾದರೂ ಸ್ವಲ್ಪ ಕಾಳಜಿ ವಹಿಸಬೇಕು. ಒಳ್ಳೆಯ ಆರೈಕೆ ಮಾಡುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಹತ್ತಿರ ಮಾಡಬಹುದು. ಕುಂಭರಾಶಿ, ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾತುರ್ಯವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ. ಈ ದಿನ ಹೊಸ ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಸೂಕ್ತ ದಿನವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಪರಿವರ್ತನೆಗಳ ಅವಕಾಶ ದೊರಕಬಹುದು. ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಏಕೆಂದರೆ ಅತಿಯಾದ ಒತ್ತಡ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅನಗತ್ಯ ಕೆಲಸಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಶರೀರದ ಅಶಕ್ತತೆ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಕುಗ್ಗಿಸಬಹುದು. ಆದ್ದರಿಂದ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ದೈನಂದಿನ ಆರೋಗ್ಯದ ಕಡೆ ಗಮನ ಹರಿಸಿ. ಯೋಗ ಅಥವಾ ಧ್ಯಾನವನ್ನು ಪ್ರಾರಂಭಿಸುವುದು ಒಳ್ಳೆಯದು. ಇಂದು ನಿಮ್ಮ ಮನೆಯಲ್ಲಿ ಹಿರಿಯರು ಹಣ ಉಳಿತಾಯದ ಬಗ್ಗೆ ಸಲಹೆ ನೀಡಬಹುದು. ಆ ಸಲಹೆಗಳನ್ನು ಆಚರಣೆಯಲ್ಲಿ ತರಲು ಪ್ರಯತ್ನಿಸಿ. ಇದು ನಿಮ್ಮ ಭವಿಷ್ಯಕ್ಕಾಗಿ ಪ್ರಯೋಜನಕಾರಿಯಾಗಬಹುದು. ಸಂಜೆಯ ವೇಳೆ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಹೋಗಿ. ಇದು ನಿಮ್ಮ ಮನಸ್ಸಿಗೆ ತಾಜಾತನವನ್ನು ನೀಡುತ್ತದೆ ಮತ್ತು ನೀವು ಮತ್ತಷ್ಟು ಪ್ರೇರಿತರಾಗಲು ಸಹಾಯ ಮಾಡುತ್ತದೆ. ಕುಟುಂಬದೊಂದಿಗೆ ಹೊಂದಾಣಿಕೆಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಪ್ರಿಯತಮೆಯೊಂದಿಗೆ ಸಮಾಲೋಚನೆ ಮಾಡುವುದು ಮತ್ತು ಅವರ ಭಾವನೆಗಳನ್ನು ಗೌರವಿಸುವುದು ಬಹಳ ಮುಖ್ಯವಾಗುತ್ತದೆ. ಈ ಸಂಬಂಧವನ್ನು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳಲು ಕೊಂಚ ಸಮಯ ತೆಗೆದುಕೊಳ್ಳಿ. ನಿಮ್ಮ ಕೆಲಸದ ಪರಿಸ್ಥಿತಿ ಸಾಧಾರಣವಾಗಿ ಸಾಗುವ ಸಾಧ್ಯತೆ ಇದೆ. ನೀವು ಮನಸ್ಸು ಸ್ಥಿರವಾಗಿಟ್ಟುಕೊಂಡರೆ ನಿಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು. ನೀವು ನಿಮ್ಮ ಕಾರ್ಯನಿರತ ವೇಳಾಪಟ್ಟಿಯಿಂದ ಸ್ವಲ್ಪ ಕಾಲ ಬಿಡಿಸಿಕೊಂಡು ಕುಟುಂಬ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಲು ಸಾಧ್ಯವಾಗಬಹುದು. ನಿಮ್ಮ ಸಂಗಾತಿಯ ಬೇಡಿಕೆಗಳು ನಿಮಗೆ ಸ್ವಲ್ಪ ಒತ್ತಡವನ್ನುಂಟು ಮಾಡಬಹುದು, ಆದರೆ ಸಹನೆ ಮತ್ತು ಸಂವಹನದ ಮೂಲಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮೀನರಾಶಿ,
ಇಂದು ಹೊಸ ಉದ್ಯೋಗ ಅಥವಾ ಹೊಸ ವ್ಯವಹಾರ ಆರಂಭಿಸುವ ಯೋಚನೆ ಉಂಟಾಗಬಹುದು. ಕುಟುಂಬದಿಂದ ಆರ್ಥಿಕ ಸಹಾಯ ದೊರಕಬಹುದು, ಆದರೆ ಖರ್ಚುಗಳು ನಿಯಂತ್ರಣವಿಲ್ಲದಂತೆ ತೋರುವ ಸಂಭವವಿದೆ. ಆದ್ದರಿಂದ ಮಿತ ವ್ಯಯದಿಂದ ಕಾರ್ಯನಿರ್ವಹಿಸಿ. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಮಧ್ಯಾಹ್ನದ ವೇಳೆಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಲಿ. ತಾಳ್ಮೆ ಮತ್ತು ಶಾಂತಿ ಇದ್ದರೆ ನೀವು ಒತ್ತಡದಿಂದ ದೂರವಿದ್ದು ಆರೋಗ್ಯವನ್ನು ಸುಧಾರಿಸಬಹುದು. ಯೋಗ ಮತ್ತು ಧ್ಯಾನ ಸಹಾಯಕವಾಗಬಹುದು. ನಿಕಟ ಬಂಧುಗಳು ಮನೆಗೆ ಭೇಟಿ ನೀಡುವ ಸಂದರ್ಭಗಳಲ್ಲಿ ಹಣದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಅನಗತ್ಯ ಖರ್ಚುಗಳು ಆಗಬಹುದು, ಆದ್ದರಿಂದ ನಿಮ್ಮ ಖರ್ಚು ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡಿಕೊಳ್ಳಿ. ಇಂದಿನ ದಿನವು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮವಾಗಿರುತ್ತದೆ. ಗೃಹ ಕಾರ್ಯಗಳನ್ನು ಪೂರೈಸುವ ಮೂಲಕ ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರುವಂತೆ ಪ್ರಯತ್ನಿಸಿ. ಹೊಸ ಪ್ರೀತಿಯ ಸಂಪರ್ಕಗಳು ಬಲವಾಗುವ ಸಾಧ್ಯತೆ ಇದೆ, ಆದರೆ ವೈಯಕ್ತಿಕ ಮತ್ತು ಗೌಪ್ಯ ಮಾಹಿತಿಯನ್ನು ಬಹಿರಂಗಪಡಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ಹೊಸ ಸಂಬಂಧಗಳಲ್ಲಿ ಧೈರ್ಯ ಮತ್ತು ಜಾಣತನ ಅಗತ್ಯವಾಗಿದೆ. ನಿಮ್ಮ ಕಾರ್ಯದ ಸ್ಥಳದಲ್ಲಿ ಸಹ ಉದ್ಯೋಗಿಗಳನ್ನು ನಿಪುಣತೆಯಿಂದ ನಿರ್ವಹಿಸುವುದು ಬಹಳ ಮುಖ್ಯವಾಗುತ್ತದೆ. ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ಕೆಲಸದ ಸ್ಥಳದಲ್ಲಿ ಅಜಾಗರೂಕತೆಯಿಂದ ತೊಂದರೆ ಅನುಭವಿಸಬೇಡಿ. ನಿಮ್ಮ ಅಮೂಲ್ಯ ಸಮಯವನ್ನು ಅರ್ಥಹೀನ ವಿಚಾರಗಳಿಗೆ ವ್ಯರ್ಥ ಮಾಡಬೇಡಿ. ಇತರರ ಸಲಹೆಗಳನ್ನು ಗಮನವಾಗಿ ಆಲಿಸಿ, ಆದರೆ ನೀವೇ ಎಲ್ಲ ವಿಚಾರಗಳನ್ನು ತೀರ್ಮಾನಿಸಬೇಕೆಂದು ಅಂದುಕೊಳ್ಳಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಇಂದು ಪ್ರಣಯಭರಿತ ಸಮಯ ಕಳೆಯಲು ಒಳ್ಳೆಯ ಅವಕಾಶ ಸಿಗಬಹುದು. ಪರಸ್ಪರ ಅರ್ಥವಂತ ಸಂಭಾಷಣೆ ನಡೆಸುವುದರಿಂದ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.